ರಿಂಗ್ ಆಗ್ತಿದೆ. ಹಲೋ ಹಲೋ, ನಾನು ನಿಮ್ಮ ಬೆಳದಿಂಗಳ ಬಾಲೆ. ಏನ್ರಿ ಬೆಳದಿಂಗಳ ಬಾಲೆ, ನನ್ನನ್ನೇ ಆಟ ಆಡ್ಸ್ತಿದ್ದೀರಾ? ನಿಮ್ಮ ಆಟ ಎಲ್ಲ ನನಗೆ ಗೊತ್ತಾಯ್ತು. ಏನ್ ಗೊತ್ತಾಗೋಯ್ತು? ಕನ್ನಡಕ್ಕಾಗಿ ಒಂದನ್ನು ಒತ್ತಿಂತ ಕಸ್ಟಮರ್ ಕೇರ್ ಹುಡುಗಿ ತರ ಕಾಲ್ ಮಾಡಿ ನಾನು ಆಟ ಆಡಿಸ್ತಿದ್ದೀನಿ ನೀವೇ ತಾನೆ? ಇಲ್ಲಪ್ಪ, ಅದ್ ನಾನಲ್ಲ. ಗೊತ್ತು ಬಿಡ್ರಿ ಮೇಡಮ್. ಇವತ್ತಿಂದ ನನ್ನ ಪಾಲಿಗೆ ನೀವು ಬೆಳದಿಂಗಳ ಬಾಲೆ, ನಾನು ನಿಮ್ಮನ್ನ ಬೆಳದಿಂಗಳ ಬಾಲೆ ಅಂತಾನೆ ಕರಿತೀನಿ. ಸರಿ, ನಿಮ್ಮ ಹೊರಿನೇ ಮುಂದೆ ಹೋಗ್ಲಿ. ನಾನ್ ನಿಮ್ಗೆ ಯಾಕೆ ಕಾಲ್ ಮಾಡ್ದೆ ಗೊತ್ತಾ? ಇನ್ನೇನು ಅದು ಇದು ಅಂತ ಹೇಳ್ಕೊಂಡು ನನ್ನ ತಲೆ ತಿನ್ನೋಕೋ ತರಲೆ ಮಾಡೋಕೋ ಕಾಲ್ ಮಾಡಿರ್ತೀರಾ? ಇಲ್ಲ ಇಲ್ಲ, ನಾನು ನೀವ್ ಬರ್ದಿರೋ ನನ್ನ ವಿಳಾಸ ಅನ್ನೋ ಕವನ ಸಂಕಲನ ಓದ್ದೆ. ರಿಯಲಿ ಇಟ್ಸ್ ಬ್ಯೂಟಿಫುಲ್. ಓ ಥ್ಯಾಂಕ್ ಯು. ಈ ಬುಕ್ ನಾನು ಓದಿದ್ಮೇಲೆ ನಿಮ್ಮನ್ನ ನೇರವಾಗಿ ಮೀಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಒಂದ್ಸಲ ಸಿಗ್ತೀರಾ ಪ್ಲೀಸ್? ಖಂಡಿತ ಸಿಗೋಣ. ಬರೀ ನಿಮ್ ಮುದ್ದಾದ ವಾಯ್ಸ್ ಕೇಳ್ತಿದ್ ನನಗೆ ನಿಮ್ಮನ್ನ ಮೀಟ್ ಮಾಡೋ ಕಾಲ ಕೂಡ ಬಂದಂಗಾಯ್ತು. ಈಗ ಎಲ್ಲಿದ್ದೀರಾ ಹೇಳಿ? ಸಾರಿ ಸರ್, ನನ್ನ ಫ್ರೆಂಡ್ ಒಬ್ಳು ಹುಷಾರಿಲ್ಲ ಅಂತ ಅವಳನ್ನ ನೋಡಕ್ಕೆ ಆಸ್ಪತ್ರೆಗೆ ಬಂದಿದ್ದೀನಿ. ನೀವೆಲ್ಲಿ ಸಿಗ್ತೀರಾ ಹೇಳಿ? ನಾಳೆ ನಾನು ಅಲ್ಲೇ ನಿಮ್ಮನ್ನ ಮೀಟ್ ಮಾಡ್ತೀನಿ. ಓ, ನನ್ನ ಫ್ರೆಂಡ್ಗೂ ಹುಷಾರಿಲ್ಲ ಅಂತ ನಾನು ಅದೇ ಆಸ್ಪತ್ರೆಯಲ್ಲಿ ಇದ್ದೀನಿ. ಸ್ವಲ್ಪ ಹಿಂದೆ ತಿರುಗಿ ನೋಡಿ. ಹಿಂದೆನಾ? ನನ್ನ ವಿಳಾಸ ಪತ್ತೆ ಮಾಡಿರೋ ಈ ಬೆಳದಿಂಗಳ ಬಾಲೆಯ ವಿಳಾಸ ತಿಳ್ಕೊಬೋದಾ? ಏನ್ರಿ ಬೆಳದಿಂಗಳ ಬಾಲೆ, ಫೋನಲ್ಲಿ ನೋಡಿದ್ರೆ ಈ ಸಾಸಿವೆ ಕಾಲ್ ತರ ಚಟಪಟ ಅಂತ ಸಿಡಿತಿರ್ತೀರಾ. ಈಗ ಪುಷ್ಪಕ ವಿಮಾನ ಸಿನಿಮಾ ತರ ಸೈಲೆಂಟ್ ಆಗ್ಬಿಟ್ಟಿದಿರಲ್ಲ, ಏನಾದ್ರೂ ಮಾತಾಡಿ. ಸಾರಿ ಸರ್, ನಿಮಗ್ ಗೊತ್ತಾ, ಅವಳು ನಿಮ್ ದೊಡ್ಡ ಫ್ಯಾನು. ಅವಳು ಸ್ಟಡೀಸ್ ಬುಕ್ಸ್ ನೆಲ್ಲ ಓದೋದ್ ಬಿಟ್ಬಿಟ್ಟು ಯಾವಾಗ್ಲೂ ನಿಮ್ ಕತೆಗಳು, ಆರ್ಟಿಕಲ್ಸ್ನೇ ಓದ್ತಾ ಇರ್ತಾಳೆ. ಆಕ್ಚುಲಿ ಏನ್ ಗೊತ್ತಾ, ನಿಮಗ್ ಸುಳ್ಳು ಹೇಳ್ಕೊಂಡ್ ಕಾಟ ಕೊಟ್ಟೆ ಅಂತ ನನಗೇನು ಬೇಜಾರಿಲ್ಲ. ನೀವ್ ಅಷ್ಟೊಂದ್ ಮೆಚೂರ್ ಆಗಿ ಸೂಪರ್ ಆಗಿ ಕಾದಂಬರಿ ಕವಿತೆ ಬರೀತೀರಾ ಅಲ್ವಾ? ಸೊ ಖಂಡಿತವಾಗ್ಲೂ ನೀವೊಂದ್ 50 ವರ್ಷದ ಅಂಕಲ್ ಇರ್ಬೋದು ಅನ್ಕೊಂಡು ಇವಳ ಜೊತೆ ಬೆಟ್ಸ್ ಕಟ್ಬಿಟ್ಟಿದ್ದೆ. ಅದು ಹೋಯ್ತಲ್ಲ ಅಂತ ಬೇಜಾರಷ್ಟೇ. ಅಂದ್ರೆ ನಿಮ್ ಪ್ರಕಾರ ರೈಟರ್ಗಳಂದ್ರೆ ಏನೋ ಗೀಚ್ಕೊಂಡು ಗಡ್ಡ ಬಿಟ್ಕೊಂಡು ಕನ್ನಡ ಹಾಕೊಂಡಿರ್ತಾರೆ, ಅವ್ರಿಗೆ ಯಾವ ಕಮರ್ಷಿಯಲ್ ಲೈಫ್ ಗೊತ್ತೇ ಇರಲ್ಲ ಅಂತಾರ? ನನಗೆ ಕೋಪ ಬಂದ್ರೆ ನಿಮ್ಗೇನು ಗೊತ್ತಿಲ್ಲ. ಕೋಪ ಮಾಡ್ಕೋಬೇಡಿ ಸರ್ ಪ್ಲೀಸ್. ಏಯ್, ಇಲ್ಲೂ ನಿನ್ ಗಾಂಚಲಿ ತೋರಿಸ್ಬೇಡ. ರೈಟ್ರು ಬೇಚನ್ ರೇಸ್ ಆಗಿದ್ದಾನೆ, ಮುಚ್ಕೊಂಡ್ ಸಾರಿ ಕೇಳು. ನೋಡಿ ಸರ್, ನನ್ನಿಂದ ನಿಮ್ಗೇನಾದ್ರೂ ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಸಾರಿ. ಆದ್ರೆ ನಾನು ಇದನ್ನೆಲ್ಲ ಮಾಡಿದ್ದು ಬೇಕು ಅಂತಾನೆ. ಆಕ್ಚುಲಿ ನಿಮ್ ತರಲೆ ಆಟಗಳಿಂದ ನನಗೇನು ಬೇಜಾರಾಗಿಲ್ಲ. ಓಕೆ, ಆದ್ರೆ ಯಾರಿರ್ಬೋದು ಅಂತ ಸ್ವಲ್ಪ ತಲೆ ಕೆಡ್ಸ್ಕೊಂಡಿದೆ ಅಷ್ಟೇ. ನೋಡಿ, ನನಗ್ ಅನ್ಸಿದ್ದನ್ನ ನೇರವಾಗಿ ಹೇಳ ಅಭ್ಯಾಸ. ಸುಮ್ನೆ ಟ್ರೈನ್ ಎಲ್ಲ ಹತ್ಸಕ್ ಬರಲ್ಲ. ನಾನ್ ನಿಮ್ ಕಥೆಗಳು ಓದ್ಬೇಕಾದ್ರೆ ಇವ್ರು ಹೇಗಿರ್ಬೋದು, ಇನ್ನ ಯಾವ ತರ ಕಥೆಗಳು ಬರಿಬಹುದು ಅಂತ ನನ್ನಷ್ಟಕ್ಕೆ ನಾನ್ ಕಲ್ಪನೆ ಮಾಡ್ಕೋತಾ ಇದ್ದೆ. ಆಮೇಲೆ ಕೊನೆಗೊಂದಿನ ಇವ್ರು ಏನಿಲ್ಲ ಅಂದ್ರೂ 50 ವರ್ಷದ ಅಂಕಲ್ ಅಂತ ಫಿಕ್ಸ್ ಆಗ್ಬಿಟ್ಟೆ. ಅದಕ್ಕೆ ಇವಳ ಜೊತೆ ಅಷ್ಟೊಂದ್ ಧೈರ್ಯವಾಗಿ ಬೆಟ್ಸ್ ಕಟ್ಟಿದ್ದು. ಆದ್ರೆ ಇವತ್ ನಾನ್ ನಿಮ್ಮನ್ನ ನೇರವಾಗಿ ನೋಡಿದ್ಮೇಲೆ ನೀವ್ ನಂಗೆ ತುಂಬಾ ಇಷ್ಟ ಆಗ್ಬಿಟ್ರಿ. ಹಾಗಂತ ನಿಮಗ್ ನೀವು ಮನ್ಸಲ್ಲಿ ಐ ಆಮ್ ವೆರಿ ಹ್ಯಾಂಡ್ಸಮ್ ಯು ನೋ ಅಂತೆಲ್ಲ ಅನ್ಕೋಬೇಡಿ. ನನಗೆ ತಿಂಗಳಿಗೊಂದ್ಸಲ ಸ್ನಾನ ಮಾಡ್ಕೊಂಡು ಗಡ್ಡ ಬಿಟ್ಕೊಂಡು ಬೇರೆಯವ್ರನ್ನ ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ದೆ ಮನಸ್ಸಿಗೆ ಇಷ್ಟ ಬಂದಂಗ್ ಬದುಕೋ ಎಡಬಿಡಂಗಿಗಳೇ ಇಷ್ಟ. ಅದಕ್ಕೆ ನೀವ್ ಇಷ್ಟ ಅಂದೆ ಅಷ್ಟೇ. ಅಂದ್ರೆ ನಾನ್ ಎಡ್ಬಿಡಂಗಿಂತ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ? ಡಿಸೈಡ್ ಮಾಡಿಲ್ಲ, ಹಂಗಂತ ಅನ್ಕೊಂಡಿದೀವ ಅಷ್ಟೇ. ನೀವಿಷ್ಟೆಲ್ಲ ಮಾಡಿದ್ರು ನೀವು ನನ್ನ ಅಭಿಮಾನಿತ ಸುಮ್ಮನೆ ಬಿಡ್ತಿದ್ದೀನಿ. ಹೋಗ್ಲಿ ಬಿಡಿ. ನೀವಿಷ್ಟು ದಿನ ತಲೆ ತಿಂದಿದ್ದಕ್ಕೆ ನಿಮಗೊಂದು ಸ್ಮಾಲ್ ಅಲ್ಲ, ಒಂದು ದೊಡ್ಡ ಉಡುಗೊರೆ ಕೊಡ್ತಿದ್ದೀನಿ. ರೀ ಬೆಳದಿಂಗಳ ಬಾಲೆ, ಈಗ್ಲಾರು ನಿಮ್ ನಿಜವಾದ ಹೆಸರು ಹೇಳ್ತೀರಾ? ಪ್ರಮೇಯ. ಏನ್ರಿ ನಿಮ್ಮಪ್ಪ ರೇಖಾ ಗಣಿತದ ಮೇಷ್ಟ್ರಾಗಿದ್ರಾ? ಅದ್ಭುತವಾದ ಹೆಸರಿಟ್ಟಿದ್ದಾರೆ.